ಎಲ್ರಿಗೂ ನಮಸ್ಕಾರ. ಸಂಜೆ ಕಾಫಿ ಟೈಮ್‌ಗೆ ಇನ್‌ಸ್ಟಂಟಾಗಿ ಮಾಡ್ಕೊಳ್ಳೋಂತಹ ಸ್ನ್ಯಾಕ್ಸ್ ಅಂದರೆ ಈರುಳ್ಳಿ ಪಕೋಡ. ಗರಿಗರಿಯಾಗಿ ಕ್ರಿಸ್ಪಿಯಾಗಿರುವಂತಹ ಈ ಈರುಳ್ಳಿ ಪಕೋಡನ ಹೇಗೆ ಮಾಡೋದಂತ ನೋಡೋಣ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್‌ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈರುಳ್ಳಿ ಪಕೋಡ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ 2 ಬಟ್ಲು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈರುಳ್ಳಿನ ಇದಕ್ಕೆ ಉದ್ದುದ್ದವಾಗಿ ಹೆಚ್ಕೋಬೇಕು. ತೆಳುವಾಗಿ ಉದ್ದುದ್ದವಾಗಿ ಹೆಚ್ಚಿ 4 ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಒಂದು 4-5 ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಜೀರಿಗೆ 1 ಸ್ಪೂನು, ಕರಿಬೇವಿನ ಸೊಪ್ಪು ಸ್ವಲ್ಪ. ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಪಕೋಡ ಬರೋದಕ್ಕೆ ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಅರ್ಧ ಬಟ್ಲು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸಲ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಡ್ರೈ ಇದ್ದಾಗಲೇ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ನಿಮಗೆ ಈರುಳ್ಳಿ ಪಕೋಡ ಸಾಫ್ಟಾಗಿ ಬರಬೇಕಂದ್ರೆ ಹಿಟ್ಟನ್ನು ಸ್ವಲ್ಪ ತೆಳುವಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಗರಿಗರಿಯಾಗಿ ಬೇಕಂದರೆ ನೀರು ಕಮ್ಮಿ ಹಾಕ್ಕೊಂಡು ಕಲಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಗರಿಗರಿಯಾಗಿ ಬರುತ್ತೆ. ಇಲ್ಲ ಸಾಫ್ಟಾಗಿ ಮೆತ್ತಗೆ ಬರಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಕಲಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಇಂಗು, ಒಂದು ಅರ್ಧ ಸ್ಪೂನ್ ಇಂಗು, ಒಂದು 1/4 ಸ್ಪೂನು ಅಡುಗೆ ಸೋಡಾನ ಹಾಕ್ಕೊಂಡು ಮತ್ತೊಂದು ಸಲ ಕಲಿಸ್ಕೊಳ್ತಿದ್ದೀನಿ. ಈರುಳ್ಳಿ ಪಕೋಡ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಒಂದು ಸೀಕ್ರೆಟ್ ಏನಂದರೆ ನೀವು ಹಿಟ್ಟನ್ನು ಕಲಸಾದ್ಮೇಲೆ ಸೋಡಾ ಪುಡಿನ ಇನ್ನೇನೋ ಹಾಕ್ಕೊಳ್ಬೇಕು. ಇನ್ನೇನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀರಾ ಆ ಸಮಯದಲ್ಲಿನೇ ನೀವು ಕಲಿಸ್ಕೊಂಡು ನಂತರ ತಕ್ಷಣವೇ ನೀವು ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿತ್ತು. ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಹಾಕ್ಕೊಳ್ತಿದ್ದೀನಿ. ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ಎಣ್ಣೆ ಹೀರ್ಕೊಂಬಿಡುತ್ತೆ, ಪಕೋಡ ಎಲ್ಲ ಎಣ್ಣೆ ಹೀರ್ಕೊಂಬಿಡುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ, ಮೇಲ್ಗಡೆ ಎಲ್ಲ ಕಲರು ಡಾರ್ಕ್ ಆಗಿಬಿಡುತ್ತೆ. ಹದವಾಗಿ ಉರಿ ಹಿಡ್ಕೊಂಡು ಬೇಯಿಸಿದ್ರೆ ಬಜ್ಜಿಗಳು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಕ್ರಿಸ್ಪಿಯಾಗಿರೋಂತಹ ಈರುಳ್ಳಿ ಪಕೋಡ ರೆಡಿ ಆಯಿತು. ಇದ್ರ ಜೊತೆ 1 ಗ್ಲಾಸ್ ಫಿಲ್ಟರ್ ಕಾಫಿ ಇದ್ರಂತೂ ಸಂಜೆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಕಾಫಿ ಜೊತೆ ಗರಿಗರಿಯಾಗಿರೋಂಥ ಈರುಳ್ಳಿ ಪಕೋಡ ಒಂದೊಳ್ಳೆ ಕಾಂಬಿನೇಷನು. ಉಳಿದಿರೋಂತಹ ಹಿಟ್ಟನ್ನು ಸಹ ಅದೇ ರೀತಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಪಕೋಡ ಕಾಫಿ ಜೊತೆನೂ ಚೆನ್ನಾಗಿರುತ್ತೆ. ಊಟದ ಜೊತೆ ಸೈಡ್ ಡಿಶ್ಶಾಗಾದರೂ ನಂಚ್ಕೊಂಡು ತಿನ್ಬೋದು. ಯಾರಿಗೆಲ್ಲ ಕಾಫಿ ಜೊತೆ ಈರುಳ್ಳಿ ಪಕೋಡ ತಿನ್ನೋಕೆ ಇಷ್ಟ ಆಗುತ್ತಾ ಅಥವಾ ಊಟದ ಜೊತೆ ಸೈಡ್ ಡಿಶ್ಶಾಗಿ ನಂಚ್ಕೊಂಡು ತಿನ್ನೋಕೆ ಇಷ್ಟ ಆಗುತ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಸಲ ಈ ವಿಧಾನದಲ್ಲಿ ನೀವು ಸಲ ಟ್ರೈ ಮಾಡಿ. ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಈರುಳ್ಳಿ ಪಕೋಡ ಮಾಡ್ತಿರ್ತೀವಿ. ನೀವು ಇದೇ ವಿಧಾನದಲ್ಲಿ ಮಾಡ್ತೀರಾ ಅನ್ನೋದನ್ನು ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.